ನೋಡಬಹುದು ಎಷ್ಟು ಕಲೆಕ್ಷನ್ಸ್ ಇದೆ, ಎಷ್ಟು ಲ್ಯಾಪ್ಟಾಪ್ಸ್ ಇದೆ ಅಂತ. ಎವ್ರಿ ವೇರಿಯಂಟ್ಸ್ ಇಂದ ವರ್ಕ್ ಸ್ಟೇಷನ್ ಇಂದ ಹಿಡಿದು ಮ್ಯಾಕ್, ವಿಂಡೋಸ್ ಎಲ್ಲ ಲ್ಯಾಪ್ಟಾಪ್ಸ್ ಸ್ಟಾಕ್ ಅಲ್ಲಿ ಇದೆ. ಸೊ ಒಂದ್ಸತಿ ಏನಿದೆ ಕಲೆಕ್ಷನ್ಸ್ ತೋರಿಸ್ಬಿಡ್ತೀನಿ. ಅಂಡ್ ಇನ್ನೊಂದು ಏನಂತಂದ್ರೆ ನಿಮಗೆ ಗೊತ್ತೇ ಇದೆ, ಎವ್ರಿ ಮ್ಯಾಕ್ ಬುಕ್ಸ್ ಅಲ್ಲಿ ಸ್ಟಾಕ್ಸ್ ಇನ್ಕ್ರೀಸ್ ಎಲ್ಲ ಮ್ಯಾಕ್ ಬುಕ್ ಅಲ್ಲೂ ಸಹ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಹೊಸ ಪ್ರೈಸ್ ನಡೀತಿದೆ, ಏನು ಹೊಸ ಪ್ರೈಸಿಂಗ್ ಇದೆ, ನಾನು ಅದನ್ನ ಸಹ ತಿಳಿಸ್ಕೊಡ್ತೀನಿ. ಸೊ ಎಂಡ್ ವರ್ಗು ವಿಡಿಯೋ ನೋಡಿ, ಏನೇನ್ ಪ್ರೈಸಿಂಗ್ ಇದೆ, ಏನೇನ್ ಸ್ಟಾಕ್ಸ್ ಇದೆ, ಎವ್ರಿಥಿಂಗ್ ಅಪ್ಡೇಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ಬೇಕಂದ್ರೆ ವಿಂಡೋಸ್ ಅಲ್ಲಿ ಆದ್ರೆ ನಿಮಗೆ ಸ್ಟಾರ್ಟಿಂಗ್ 20,000 ಇಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು 15,000 ವಿಡಿಯೋಸ್ ನೋಡ್ತಾ ಇದ್ದೀರಾ, 15,000 ಸೇಮ್ ವಿಡಿಯೋಸ್ ಇದೆ, 15,000 ಸ್ಟಾಕ್ಸ್ ಏನು ಅಪ್ಡೇಟ್ ಮಾಡಿದ್ದೀನಿ, ಅದೆಲ್ಲ ಸ್ಟಾಕ್ ಸೋಲ್ಡ್ ಔಟ್ಸ್ ಇದೆ. ಅಂಡ್ ಏನು ಇವಾಗಿಂದ ಅಪ್ಡೇಟ್ಸ್ ಮಾಡ್ತಾ ಇದ್ದೀನಿ, ಎಲ್ಲ ವಿಡಿಯೋ ಎಲ್ಲ ಲ್ಯಾಪ್ಟಾಪ್ ಸಹ 20K ಇಂದ ಸ್ಟಾರ್ಟಿಂಗ್ ಇರುತ್ತೆ. ಮ್ಯಾಕ್ ಬುಕ್ ಹೋಗ್ತೀರಾ ಅಂತಂದ್ರೆ 40 ಇಂದ ಸ್ಟಾರ್ಟಿಂಗ್ ಇರುತ್ತೆ, ವಿಂಡೋಸ್ ಹೋಗ್ತೀರಾ ಅಂದ್ರೆ 20 ಇಂದ ಸ್ಟಾರ್ಟಿಂಗ್ ಇರುತ್ತೆ. ಎಲ್ಲ ವಿತ್ ಅಪ್ಡೇಟೆಡ್ ಮಾಡಲ್ಸ್ ಇರುತ್ತೆ. ಒಂದ್ಸತಿ ನಾನು ಏನೇನು ಮಾಡಲ್ಸ್ ಬರುತ್ತೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ಫಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಮಾಡೆಲ್ ನಿಮಗೆ ಬರುತ್ತೆ HP ಎಲೈಟ್ ಬುಕ್ ಇರುತ್ತೆ. ನಿಮಗೆ ನೋಡ್ಬೋದು ಕಂಡೀಷನ್ ಯಾವ ತರ ಇದೆ ಅಂತ. ಟೋಟಲಿ ಮೆಟಲ್ ಬಾಡಿ ಕಂಡೀಷನ್ ಅಲ್ಲಿ ಬರುತ್ತೆ. ನಿಮಗೆ ಡೆಂಟು ಒಂದು ಸ್ಕ್ರಾಚಸ್ ಸಹ ಸಿಗಲ್ಲ, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಬರುತ್ತೆ. ನೋಡ್ಬೋದು ಯಾವ ತರ ಇದೆ ಕಂಡೀಷನ್. ಒಂದ್ಸತಿ ರ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ಪೆಕ್ ಬಗ್ಗೆ ಮಾತಾಡ್ಬೇಕಂದ್ರೆ AMD Ryzen 5 ಪ್ರೊಸೆಸರ್ ಇರುತ್ತೆ, 8GB RAM, 16GB SSD and 2GB ಡೆಡಿಕೇಟೆಡ್ ಗ್ರಾಫಿಕ್ ಪ್ಲಸ್ 3GB ಇಂಟಿಗ್ರೇಟೆಡ್ ಸಿಕ್ಬಿಡುತ್ತೆ. ವಿತ್ ಬ್ಯಾಕ್ಲೈಟ್ ವಿತ್ ಮೆಟಲ್ ಬಾಡಿ ಜೊತೆ ಸ್ಲಿಮ್ ಕಂಡೀಷನ್ ಅಲ್ಲಿ ಸಿಕ್ಬಿಡುತ್ತೆ. ನೋಡ್ಬೋದು ನೀವು. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 24,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಚಾನಲ್ ಇಂದ ಏನಾದ್ರು ನೋಡ್ಕೊಂಡ್ ಬಂದ್ರೆ 2,000 ರುಪೀಸ್ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಸಹ ಸಿಕ್ಬಿಡುತ್ತೆ. ಫಸ್ಟ್ ಮಾಡೆಲ್ ಇದಿರುತ್ತೆ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಸೇಮ್ ನಿಮಗೆ ಎಲೈಟ್ ಬುಕ್ ಆಗಿರುತ್ತೆ. i5 8 ಜನರೇಷನ್ ಇದು. ನೋಡ್ಬೋದು ಕಂಡೀಷನ್ ನ ಮೆಟಲ್ ಬಾಡಿ ಜೊತೆ ವಿತ್ 14 ಇಂಚ್ ವಿತ್ ಬ್ಯಾಕ್ಲೈಟ್ ವಿತ್ ಫಿಂಗರ್ ಎಲ್ಲ ಸಿಕ್ಬಿಡುತ್ತೆ. ಕಂಡೀಷನ್ ಒಂದ್ಸತಿ ನೋಡ್ಕೊಳ್ಳಿ. i5 8 ಜನರೇಷನ್ ಪ್ರೊಸೆಸರ್, 8GB RAM, 256GB SSD ವಿತ್ ನಿಮಗೆ ಪ್ರೈಸಿಂಗ್ ಎಲ್ಲ ಮಾತಾಡ್ಬೇಕಂದ್ರೆ ಓನ್ಲಿ 25,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಚಾನಲ್ ಇಂದ ಬಂದ್ರೆ 2,000 ಫ್ಲಾಟ್ ಡಿಸ್ಕೌಂಟ್ ನಿಮಗೆ 23 ವರೆಗೂ ಮಾಡ್ಕೊಟ್ಬಿಡೋಣ. ಕಂಡೀಷನ್ ನೋಡ್ಕೋಬಹುದು ಯಾವ ತರ ಇದೆ ಅಂತ ಹೇಳಿ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ, ಇದು ಡೆಲ್ ಆಟಿಟ್ಯೂಡ್ 5400 ಮಾಡೆಲ್ ಇರುತ್ತೆ. i7 8 ಜನರೇಷನ್ ಪ್ರೊಸೆಸರ್, 8GB RAM, 256GB SSD ವಿತ್ 14 ಇಂಚ್ ಜೊತೆ ಯಾವ ತರ ಇದೆ ನೋಡಿ. 180 ಡಿಗ್ರಿ ನಿಮಗೆ ರೊಟೇಷನ್ ಸಹ ಸಿಕ್ಬಿಡುತ್ತೆ. ಏನಾದ್ರು ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ಏನಾದ್ರು ನಾರ್ಮಲ್ ಆಫೀಸ್ ವರ್ಕ್ ಅಂತಂದ್ರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಇರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 29,000 ವರೆಗೂ ಮಾಡ್ಕೊಟ್ಬಿಡೋಣ. ವಿತ್ ವಿಡಿಯೋ ಇಂದ ಬಂದ್ರೆ 27,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಲ್ ಬರುತ್ತೆ 5420 ಮಾಡೆಲ್. ಇದು ಬೇಸಿಕಲಿ ನಾನು ಎವ್ರಿ ವಿಡಿಯೋದಲ್ಲಿ ನೋಡಿರ್ತೀರಾ 180 ರೊಟೇಷನ್ ಕೊಡುತ್ತೆ. ಟೋಟಲಿ ಪ್ರೀಮಿಯಂ ಕಂಡೀಷನ್ ಇದು. ನೋಡಬಹುದು ನೀವು ಯಾವ ತರ ಕಂಡೀಷನ್ ಇದೆ ಅಂತ ಹೇಳಿ. ಡೆಲ್ ಆಟಿಟ್ಯೂಡ್ 5420 ಮಾಡೆಲ್ ಇರುತ್ತೆ. i5 11 ಜನರೇಷನ್, 8GB RAM ವಿತ್ 512GB SSD ಜೊತೆ ಸಿಕ್ಬಿಡುತ್ತೆ. ನೀವು ಏನಾದ್ರು ಅಪ್ಗ್ರೇಡ್ ಮಾಡ್ಬೇಕು ಅಂತಂದ್ರೂ ಆಪ್ಷನ್ ಸಹ ಸಿಕ್ಬಿಡುತ್ತೆ. ಯಾರಿಗಾದ್ರೂ ಅಪ್ಗ್ರೇಡೇಷನ್ ಬೇಕಂದ್ರೆ ಎದುರುಗಡೆ ನಾನು ಸಹ ಮಾಡ್ಕೊಟ್ಬಿಡ್ತೀನಿ. ಕಂಡೀಷನ್ ಎಲ್ಲ ನೋಡಿದೀರಾ ಯಾವ ತರ ಇದೆ ಅಂತ ಹೇಳಿ. ಒಂದ್ಸತಿ ಬೇಕಾದ್ರೆ ಗ್ರಾಫ್ ಓಪನ್ ಮಾಡಿ ಕಂಡೀಷನ್ ತೋರಿಸ್ತೀನಿ. ಸತಿ ಕಂಡೀಷನ್ ನೋಡ್ಕೊಂಡ್ಬಿಡಿ. i5 11 ಜನರೇಷನ್ ಇರುತ್ತೆ, 8GB 512GB. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಓನ್ಲಿ 33,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ವಿಡಿಯೋ ಇಂದ ಬಂದ್ರೆ 2,000 ಆಸ್ ಇಟ್ ಇಸ್ ಎಲ್ಲ ಮಾಡೆಲ್ ನಮಗೆ ಡಿಸ್ಕೌಂಟ್ ಸಹ ಕೊಟ್ಬಿಡ್ತೀನಿ. ನೀವು ಯಾವ ತರ ಇದೆ ನೋಡ್ಬೋದು ಒಂದ್ಸಲ. ಮಾಡೆಲ್ ಏನಾದ್ರು ಡೌಟ್ ಇದ್ರೆ ಮಾಡೆಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಕೆಳಗಡೆ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಇವಾಗ i5 11 ಜನರೇಷನ್ ತೋರಿಸುತ್ತೆ. ಇದು 5430 ಮಾಡೆಲ್ ಇರುತ್ತೆ. i5 12 ಜನರೇಷನ್ ಇದು. ಯಾವ್ದು i5 12 ಜನರೇಷನ್ 11 ಜನರೇಷನ್ ನೋಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಮಾಡೆಲ್ ಸ್ಟಾಕ್ ಅಲ್ಲಿ ಇದೆ. ಆದಷ್ಟು ಬೇಗ ವಿಸಿಟ್ ಮಾಡಿ. i5 12 ಜನರೇಷನ್ ಪ್ರೊಸೆಸರ್ ಬರುತ್ತೆ, 8GB RAM, 256GB SSD ಜೊತೆ ವಿತ್ 14 ಇಂಚ್ ಅಲ್ಲಿ. ಕಂಡೀಷನ್ ನೋಡ್ಕೊಂಡ್ಬಿಡಿ ಒಂದ್ಸಲ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಓನ್ಲಿ 39,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ಡಿಸ್ಕೌಂಟ್ ನಿಮಗೆ 37 ವರೆಗೂ ನಿಮಗೆ ಸಿಗ್ಬಿಡುತ್ತೆ. 37 ವರೆಗೂ ಮಾಡ್ಕೊಟ್ಬಿಡೋಣ. ಸೊ ನೆಕ್ಸ್ಟ್ ಮಾಡೆಲ್ ತೋರಿಸಬೇಕಂತಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಸರ್. ನೆಕ್ಸ್ಟ್ ಮಾಡೆಲ್ ಯಾವುದು ನೋಡ್ಕೊಂಡ್ಬಿಡಿ. ಇದು HP ಎಲೈಟ್ ಬುಕ್ ಮೆಟಲ್ ಬಾಡಿ ಜೊತೆ ಬರುತ್ತೆ. 13 ಇಂಚ್ ಸ್ಲಿಮ್ ಕಂಡೀಷನ್ ಇರುತ್ತೆ. i5 10 ಜನರೇಷನ್ ಪ್ರೊಸೆಸರ್, 16GB RAM, 256GB SSD ವಿತ್ ಫಿಂಗರ್ ಆಪ್ಷನ್ ವಿತ್ ಮೆಟಲ್ ಬಾಡಿ ವಿತ್ ನಿಮಗೆ ಬ್ಯಾಕ್ ಲೈಟ್ ಕೀಬೋರ್ಡ್ ಎಲ್ಲ ಸಿಕ್ಬಿಡುತ್ತೆ. ಕಂಡೀಷನ್ ಒಂದ್ಸತಿ ರ್ಯಾಪ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ನೋಡ್ಕೋಬಹುದು 13 ಇಂಚ್ ಸ್ಲಿಮ್ ಅಲ್ಲಿ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಯಾರಾದ್ರೂ ನನ್ನ ವಿಡಿಯೋ ನೋಡ್ಕೊಂಡ್ಬಂದು ಈ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ ಓನ್ಲಿ 33,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ಆಫ್ಟರ್ ಡಿಸ್ಕೌಂಟ್ 31,000 ವರೆಗೂ ನಿಮಗೆ ಸಿಕ್ಬಿಡುತ್ತೆ. ಎವ್ರಿ ಮಾಡೆಲ್ ನಾನು ನಿಮಗೆ ಏನು ತೋರಿಸ್ತಾ ಇದೀನಿ ಎಲ್ಲಾ ಮಾಡೆಲ್ ನಿಮಗೆ ಫ್ಲಾಟ್ 2,000 ರುಪೀಸ್ ಡಿಸ್ಕೌಂಟ್ ಇರುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಫಾಲೋ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಮಾತ್ರ 2,000 ಡಿಸ್ಕೌಂಟ್ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ತೋರಿಸೋದಾದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮಗೆ ಅದೇ ಎಲೈಟ್ ಬುಕ್ ಅಲ್ಲಿ i5 11 ಇದು. ಇವಾಗ 10 ಜನರೇಷನ್ ತೋರಿಸುತ್ತೆ, 830G7 ಅದು. ಇದು 840G8 ಬರುತ್ತೆ. i5 11 ಜನರೇಷನ್, 16GB RAM, 256GB SSD ವಿತ್ ನಿಮಗೆ ಫಿಂಗರ್ ಆಪ್ಷನ್ ಇದರಲ್ಲೂ ಸಹ ಸಿಕ್ಬಿಡುತ್ತೆ. ವಿತ್ ಮೆಟಲ್ ಬಾಡಿ ಟೋಟಲಿ ಫಿನಿಶಿಂಗ್ ವಿತ್ ಕ್ಯಾಮ್ರಾ ಎಲ್ಲ ನಿಮಗೆ ವರ್ಕಿಂಗ್ ಸಿಕ್ಬಿಡುತ್ತೆ. ಒಂದು ಸ್ಲೇಟ್ ಕಂಡೀಷನ್ ಅಲ್ಲಿ. ಕಂಡೀಷನ್ ನೋಡ್ಕೊಂಡ್ಬಿಡಿ ಯಾವ ತರ ಕಂಡೀಷನ್ ಇದೆ ಅಂತ ಹೇಳಿ. ಪ್ರೀಮಿಯಂ ಮಾಡೆಲ್. ನೀವು ಅಲ್ಲಿ ಹೋಗ್ತೀರಾ ಅಂದ್ರೆ ಅರೌಂಡ್ 1.5-2 lakh rupees ಮಷೀನ್. ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ತೀರಾ ಮಾರ್ಕೆಟ್ ಅಲ್ಲಿ ಅಂತಂದ್ರೆ 50,000 to 60,000 rupees. ನಾನ್ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ಡಿಸ್ಕೌಂಟ್ ನಿಮಗೆ 33 ವರೆಗೂ ಸಿಕ್ಬಿಡುತ್ತೆ. ಓಕೆ ಬ್ರೋ, ಇದು ಎಷ್ಟು kg ವರೆಗೂ ಬರ್ಬೋದು? ಅರೌಂಡ್ 1.5 1.6 ವರೆಗೂ ನಿಮಗೆ ಸಿಕ್ಬಿಡುತ್ತೆ. ಲೈಟ್ ವೇಟ್ ಇರುತ್ತೆ. ಲೈಟ್ ವೇಟ್ ಮಾಡೆಲ್ ಎಲ್ಲ 14 ಇಂಚ್ ಅಲ್ಲಿ. ಓಕೆ, ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಮಾಡೆಲ್ ನೋಡ್ಬೇಕಂದ್ರೆ ಡೆಲ್ ಬರುತ್ತೆ. ಡೆಲ್ 7420. ಡೆಲ್ 7420 ಕಂಡೀಷನ್ ಒಂದ್ಸತಿ ರ್ಯಾಪ್ ಓಪನ್ ಮಾಡಿ ತೋರಿಸ್ಲಾ ನಿಮಗೆ? ನೋಡ್ಕೊಳ್ಳಿ ಕಂಡೀಷನ್.
ಡೆಲ್ ಆಟಿಟ್ಯೂಡ್ 7420 ಮಾಡೆಲ್ ಇರುತ್ತೆ. i7 11 ಜನರೇಷನ್. ಯಾರಿಗಾದ್ರೂ 32GB RAM ಬೇಕಂತಂದ್ರೆ ಈ ಮಾಡೆಲ್ ಅಲ್ಲಿ 32GB RAM ಸಹ ಸಿಕ್ಬಿಡುತ್ತೆ ನಿಮಗೆ. ಓಕೆ 32GB RAM 256GB SSD ವಿತ್ ಟಚ್ ಸ್ಕ್ರೀನ್ ಸಹ ಸಿಗುತ್ತೆ. ವಿತ್ ಟಚ್ ವಿತ್ ಬ್ಯಾಕ್ ಲೈಟ್ ಆಲ್ಸೋ. ಓಕೆ ವಿತ್ ನಿಮಗೆ 14 ಇಂಚ್ ಸ್ಕ್ರೀನ್ ಜೊತೆ. ಓಕೆ ಯಾರಾದ್ರೂ ಈ ಮಾಡೆಲ್ ಪರ್ಚೇಸ್ ಮಾಡ್ಬೇಕಂತಂದ್ರೆ ಒಂದು ಒಳ್ಳೆ ಆಫರ್ ಪ್ರೈಸ್ ಇರುತ್ತೆ ಈ ಮಾಡೆಲ್ ಗೆ. Okay. ಓನ್ಲಿ 40,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. 40,000 ವರೆಗೂ ಮಾಡ್ಕೊಡ್ತೀನಿ. ಓನ್ಲಿ 40,000. ಓನ್ಲಿ 40,000. ಓಕೆ ಆಕ್ಚುಯಲ್ ಪ್ರೈಸು ಆಕ್ಚುಯಲ್ ಪ್ರೈಸ್ ಇದೆ, ನೀವು ಹೋಗ್ತೀರಾ ಅಂತಂದ್ರೆ 1.6 1.7 ಬರುತ್ತೆ. ಓಕೆ ಇನ್ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋಗ್ತೀರಾ ಅಂತಂದ್ರೆ 50 to 60,000 ರೂಪಾಯಿ ಲ್ಯಾಪ್ಟಾಪ್ ಆಗಿರುತ್ತೆ. ಓಕೆ ಸೊ ನೆಕ್ಸ್ಟ್ ಮಾಡೆಲ್ ತೋರಿಸೋದಾದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮಗೆ ಡೆಲ್ ಆಟಿಟ್ಯೂಡ್. ಇದು 3410 ಮಾಡೆಲ್ ಆಗಿರುತ್ತೆ. i5 10 ಜನರೇಷನ್ ಜೊತೆ ಬರುತ್ತೆ. 8GB 256 ಜೊತೆ ವಿತ್ 14 ಇಂಚ್ ಅಲ್ಲಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 28,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋ ವಿತ್ ಡಿಸ್ಕೌಂಟ್ 26 ವರೆಗೂ 10 ಜನರೇಷನ್ ತಗೊಂಡು ಹೋಗ್ಬಿಡ್ಲಿ. 3410 ಮಾಡೆಲ್ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಮಾಡೆಲ್ ಬಂದು ಲೆನೋವೋ ಬರುತ್ತೆ. ಥಿಂಕ್ ಪ್ಯಾಡ್ ಇದು T14. ಯಾರಾದ್ರೂ ಸ್ಟ್ರಾಂಗ್ ಯೂಸ್ ಹಾರ್ಡ್ ಆಗಿ ಯೂಸ್ ಮಾಡಬೇಕು ವಿತ್ ಲಾಂಗ್ ಲೈಫ್ ಬೇಕು ಅಂತಂದ್ರೆ ಇದು ಒಂದು ಒಳ್ಳೆ ಪ್ರೀಮಿಯಂ ಮಾಡೆಲ್ ಆಗಿರುತ್ತೆ. ನೀವು ಎಷ್ಟೇ ಹಾರ್ಡ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಥಿಂಕ್ ಪ್ಯಾಡ್ ಇಸ್ ಅ ಬೆಟರ್ ಮಾಡೆಲ್ ಅಂತ ಹೇಳ್ತೀನಿ. ಓಕೆನಾ. T14 ಮಾಡೆಲ್ ಇರುತ್ತೆ. i5 11 ಜನರೇಷನ್ ಪ್ರೊಸೆಸರ್ ಬರುತ್ತೆ. 16GB RAM 256GB SSD ವಿತ್ ಅಪ್ಗ್ರೇಡೇಷನ್ಸ್ ಆಪ್ಷನ್ಸ್ ಸಿಕ್ಬಿಡುತ್ತೆ. ವಿತ್ 14 ಇಂಚ್ ಅಲ್ಲಿ ಬ್ಯಾಕ್ ಲೈಟ್ ಸಹ ಸಿಕ್ಬಿಡುತ್ತೆ. ಅಪ್ ಟು 2TB 4TB SSD ಅಪ್ಗ್ರೇಡ್ ಮಾಡಬಹುದು. 32GB ವರೆಗೂ RAM ಹಾಕೋಬಹುದು ನೀವು ಆರಾಮಾಗಿ. ಕಂಡೀಷನ್ ನೋಡ್ಕೊಂಬಿಡಿ ಒಂದ್ಸಲ ಯಾವ ತರ ಇದೆ ಅಂತ ಹೇಳಿ. 14 ಇಂಚ್ ಜೊತೆ ಬರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ವರೆಗೂ ಮಾಡ್ಕೊಟ್ಬಿಡೋಣ. 35,000 ವರೆಗೂ ನಮ್ಮ ಚಾನಲ್ ನೋಡ್ಕೊಂಬಂದು ಯಾರಾದ್ರೂ ಈ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರೆ 2,000 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್ ಸಾಕು ಕೊಟ್ಬಿಡ್ತೀನಿ. ಸರ್ ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ನಿಮಗೆ. ಡೆಲ್ ಆಟಿಟ್ಯೂಡ್ 5420 ತೋರಿಸಿದ್ದೆ. i7 11 16GB 512GB ಬರುತ್ತೆ. ಯಾವ ತರ ಇದೆ ನೋಡ್ಕೊಂಬಿಡಿ ಒಂದ್ಸಲ. ಒಂದ್ಸತಿ ಕವರ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ನೋಡಿ ಹೇಗಿದೆ ಕಂಡೀಷನ್ ಅಂತ ನೋಡ್ಕೊಬಂದು ನೀವು. ಪ್ರೀಮಿಯಂ ಕಂಡೀಷನ್ ಈ ತರ ಮಾಡೆಲ್ ನೋಡಿ ಬೇಕಾದ್ರೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನಿಮ್ ವಿಡಿಯೋ ನಮ್ಮ ಚಾನಲ್ ನೋಡ್ಕೊಂಡ್ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ 42,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. 42,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಆಕ್ಚುಯಲ್ ಪ್ರೈಸ್ ಇದೆ ನೀವು 1.8 1.9 ಹತ್ರ ಬರುತ್ತೆ. ನೀವು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅರೌಂಡ್ 50 to 60,000 55,000 ವರೆಗೂ ಸೆಲ್ ಮಾಡ್ತಾರೆ. ನನ್ನ ಪ್ರೈಸಿಂಗ್ ಬಂದು 42,000 ವರೆಗೂ ಮಾಡ್ಕೊಟ್ಬಿಡ. ಸರ್ ನೆಕ್ಸ್ಟ್ ಮಾಡೆಲ್ ತೋರಿಸ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ನಿಮಗೆ ಬರುತ್ತೆ. ಎಲ್ಲಾ ವಿಡಿಯೋದಲ್ಲೂ ನೋಡಿದೀರಾ ಇದನ್ನ. ಮೈಕ್ರೋಸಾಫ್ಟ್ ಸರ್ಫೇಸ್ ಮಾಡೆಲ್ ಸರ್ ಇದು. ಲ್ಯಾಪ್ಟಾಪ್ 4 ಮಾಡೆಲ್ ಇರುತ್ತೆ. 16GB RAM 512GB SSD i7 11 ಜನರೇಷನ್ ಇರುತ್ತೆ. ಕಂಡೀಷನ್ ನೋಡ್ಕೊಂಬಿಡಿ ಒಂದ್ಸತಿ ಕವರ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಕಂಡೀಷನ್ ನ. ಪ್ಲಸ್ ಏನಂದ್ರೆ ಟಚ್ ಸ್ಕ್ರೀನ್ ಸಹ ಸಿಕ್ಬಿಡುತ್ತೆ ಇದರಲ್ಲಿ ವಿತ್ ಟಚ್ ಸ್ಕ್ರೀನ್. ನೋಡಿ ಯಾವ ತರ ಇದೆ ಕಂಡೀಷನ್ ಅಂತ ಹೇಳ್ಬಿಟ್ಟು ಒಂದ್ಸತಿ ನಿಮ್ಗೆ ಓಪನ್ ಮಾಡ್ತೀನಿ, ನೋಡ್ಕೊಂಬಿಡಿ ಯಾವ ತರ ಇದೆ. ಮೆಟಲ್ ಬಾಡಿ ಫಿನಿಶಿಂಗ್ ವಿತ್ 4K ಡಿಸ್ಪ್ಲೇ ವಿತ್ ಟಚ್ ಸಹ ಸಿಕ್ಬಿಡುತ್ತೆ. 14 ಇಂಚು. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 48,000 ವರೆಗೂ ಮಾಡ್ಕೊಟ್ಬಿಡೋಣ. 48,000 ವರೆಗೂ ಪ್ಲಸ್ DDR5 RAM ಬರುತ್ತೆ ಇದರಲ್ಲಿ. i7 11 ಜನರೇಷನ್ 16GB RAM 512GB SSD. ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಈ ಲ್ಯಾಪ್ಟಾಪ್ ಈ ವಿಡಿಯೋ ನೋಡ್ಕೊಂಡು ಯಾರು ಪರ್ಚೇಸ್ ಬೇಗ ಮಾಡ್ತೀರಾ ಅವ್ರಿಗೆ ಒಂದು ಆಫರ್ ಪ್ರೈಸ್ ಒಂದು ಒಳ್ಳೆ ಮಾಡೆಲ್ ಇರುತ್ತೆ. ಯಾಕಂದ್ರೆ ಈ ಲಾಸ್ಟ್ ಪೀಸ್ ಇರುತ್ತೆ. ಈ ಪೀಸ್ ಇದು ತುಂಬಾ ರೇರ್ ಮಾಡೆಲ್ಸ್. ಪ್ರೈಸ್ 48,000 ವರೆಗೂ ಮಾಡ್ಕೊಟ್ಬಿಡೋಣ. 48,000 ಪ್ಲಸ್ ಟಚ್ ಬರುತ್ತೆ ಇದರಲ್ಲಿ ವಿತ್ ಟಚ್ ಸ್ಕ್ರೀನ್ ವಿತ್ ನಿಮಗೆ 4K ಡಿಸ್ಪ್ಲೇ ನೋಡ್ಬೋದು ನೀವು. ಸರ್ ನೆಕ್ಸ್ಟ್ ಮಾಡೆಲ್ ತುಂಬಾ ವ್ಯೂವರ್ಸ್ ಕೇಳ್ತಾ ಇದ್ದಾರೆ ಸರ್ ಸ್ಲಿಮ್ ಅಲ್ಲಿ ಲ್ಯಾಪ್ಟಾಪ್ ಬೇಕು, ಲೈಟ್ ವೇಟ್ ಅಲ್ಲಿ ಲ್ಯಾಪ್ಟಾಪ್ ಬೇಕು ವಿತ್ ಐ ಕಾನ್ಫಿಗರೇಷನ್ಸ್ ಬೇಕಂತ ಹೇಳಿ. ಸೊ ಅವ್ರಿಗೋಸ್ಕರ ಒಂದು ಲೈಟ್ ವೇಟ್ ಮಾಡೆಲ್ ತಗೊಂಡ್ಬಂದಿದ್ದೀನಿ. ನೋಡ್ಬೋದು ನೀವು ಯಾವ ತರ ಇದೆ ಅಂತ ಹೇಳಿ. ಸರ್ ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗೋದಿಲ್ಲ ಅಷ್ಟು ಲೈಟ್ ವೇಟ್ ಇದೆ. ನೋಡಿ ನೀವು ಸಿಂಗಲ್ ಹ್ಯಾಂಡೆಡ್ ಅಲ್ಲಿ ಆರಾಮಾಗಿ ಕ್ಯಾರಿ ಮಾಡಬಹುದು ಇದು. ಸರ್ ಈ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಲೆನೋವೋ ಥಿಂಕ್ ಪ್ಯಾಡ್ ಅವ್ರದ್ದು ಮಾಡೆಲ್ ಇದು. X1 ಕಾರ್ಬನ್ ಅಂತ ಬರುತ್ತೆ. i7 11 ಜನರೇಷನ್ 32GB RAM ವಿತ್ 256GB SSD ಅಂಡ್ DDR5 ಚಿಪ್ಸೆಟ್ ಸಹ ಇರುತ್ತೆ. ಇದು ವಿತ್ Gen 9 ಸೀರೀಸ್ ಇರುತ್ತೆ. Gen 9 ಥಿಂಕ್ ಪ್ಯಾಡ್ ಅಲ್ಲಿ Gen 9 ಅಂಡ್ ಲೈಟ್ ವೇಟ್ ವಿತ್ ಕಂಡೀಷನ್ ನೋಡಬಹುದು ಯಾವ ತರ ಪ್ರೀಮಿಯಂ ಆಗಿದೆ ಅಂತ ಹೇಳಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 52,000 ವರೆಗೂ ಮಾಡ್ಕೊಟ್ಬಿಡೋಣ. 52,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸರ್ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ. Asus ಅವ್ರದ್ದು Vivo ಬುಕ್ ಇರುತ್ತೆ. ಇದು Ryzen 3 ಪ್ರೊಸೆಸರ್ 8GB RAM 512GB SSD ವಿತ್ 14 ಇಂಚ್ ಕಂಡೀಷನ್ ನೋಡಬಹುದು ನೀವು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬ್ರಾಂಡ್ ನ್ಯೂ ಕಂಡೀಷನ್ ಬರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ 2027 ವರೆಗೂ ವಾರಂಟಿ ಸಹ ಪೆಂಡಿಂಗ್ ಇದೆ. ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂತಂದ್ರೆ ವಿತ್ ವಾರಂಟಿ ನೀವು ವಾರಂಟಿ ಜೊತೆ ಸಿಕ್ಬಿಡುತ್ತೆ. 2027 ವರೆಗೂ ವಾರಂಟಿ ಇದೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 32,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ವಿಡಿಯೋ ನೋಡ್ಕೊಂಡ್ಬಂದ್ರೆ 2,000 ಫ್ಲಾಟ್ ಡಿಸ್ಕೌಂಟ್ 30 ವರೆಗೂ ತಗೊಂಡು ಹೋಗ್ಬಿಡ್ಲಿ. ಸರ್ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮಗೆ HP Pro ಬುಕ್ ವಿತ್ ಮೆಟಲ್ ಬಾಡಿ ಜೊತೆ ಸಿಗುತ್ತೆ. i7 11 ಜನರೇಷನ್ 16GB RAM 512GB SSD. ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ HP Pro ಬುಕ್ 440 G8 ಮಾಡೆಲ್ ಇರುತ್ತೆ. ಮಾಡೆಲ್ ಯಾರಾದ್ರೂ ಕನ್ಫ್ಯೂಸ್ ಇತ್ತಂದ್ರೆ ಮಾಡೆಲ್ ನೋಡ್ಕೊಂಡ್ಬಿಡಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 44 ವರೆಗೂ ಮಾಡ್ಕೊಡ್ತೀನಿ ವಿತ್ ಡಿಸ್ಕೌಂಟ್. ನಿಮಗೆ ಈ ಮಾಡೆಲ್ ಅಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. 40,000 ವರೆಗೂ ಫೈನಲ್ ಇರುತ್ತೆ. 4,000 ಡಿಸ್ಕೌಂಟ್ ಕೊಡ್ತೀನಿ. 4,000 ಡಿಸ್ಕೌಂಟ್ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮಗೆ i5 11 ಜನರೇಷನ್. ಇದನ್ನು 840 G8 ತೋರಿಸಿದ್ದಲ್ವಾ, ಇದು 830 G8
ಬರುತ್ತೆ. i5 11 ಜನರೇಷನ್ 16GB 256GB ವಿತ್ 13 ಇಂಚ್ ಲೈಟ್ ವೇಟ್ ಸಹ ಸಿಕ್ಬಿಡುತ್ತೆ ವಿತ್ ಮೆಟಲ್ ಪ್ಯೂರ್ ಮೆಟಲ್ ಬಾಡಿ ಜೊತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 35,000 ವರೆಗೂ ಮಾಡ್ಕೊಟ್ಬಿಡೋಣ ಸರ್. 35,000 ವರೆಗೂ ವಿತ್ ವಿಡಿಯೋ ನೋಡ್ಕೊಂಡ್ಬಂದ್ರೆ 2,000 ಫ್ಲಾಟ್ ಡಿಸ್ಕೌಂಟ್ ಸಹ ಇರುತ್ತೆ. 33 ವರೆಗೂ ಫೈನಲ್ ಇರುತ್ತೆ ಸರ್. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ HP ಲೈಟ್ ಬುಕ್. ಇದು ತುಂಬಾ ಪ್ರೀಮಿಯಂ ಮಾಡೆಲ್ ಸರ್. ಇದು i7 12 ಜನರೇಷನ್ ಅಲ್ಲಿ ಬರುತ್ತೆ. 16GB RAM 512GB SSD ವಿತ್ ಬ್ಯಾಕ್ ಲೈಟ್ ವಿತ್ ಫಿಂಗರ್ ಸಹ ಸಿಕ್ಬಿಡುತ್ತೆ. ಕಂಡೀಷನ್ ಎಲ್ಲ ನೋಡ್ಕೊಂಡ್ಬಿಡಿ ನೀವು. ಸಾರಿ, ನಾನ್ ಬ್ಯಾಕ್ ಲೈಟ್ ಇರುತ್ತೆ. ನಾನ್ ಬ್ಯಾಕ್ ಲೈಟ್ ವಿತ್ ಫಿಂಗರ್ ಸಹ ಸಿಕ್ಬಿಡುತ್ತೆ. 14 ಇಂಚ್ ಅಲ್ಲಿ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ. ಒಂದ್ಸಲ ಕಂಡೀಷನ್ ಓಪನ್ ಮಾಡಿ ಸಹ ತೋರಿಸ್ತೀನಿ ನಿಮ್ಗೆ. ನೋಡಿ ಯಾವ ತರ ಇದೆ ಅಂತ ಹೇಳಿ. ತುಂಬಾ ಲೈಟ್ ವೇಟ್ ಅಂಡ್ ತುಂಬಾ ಪ್ರೀಮಿಯಂ ಅಂತಾನೆ ಹೇಳ್ಬೋದು ಇದನ್ನ. 840G9. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 62,000 ವರೆಗೂ ಮಾಡ್ಕೊಟ್ಬಿಡೋಣ. 62,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಾಡೆಲ್ ತೋರಿಸ್ತೀನಿ ಸರ್. ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮ್ಗೆ HP ಲೈಟ್ ಬುಕ್ 1040 ಮಾಡೆಲ್. ಇದು 1040 G8 X360. ಇದು ಸ್ಪೆಕ್ ಬಗ್ಗೆ ಮಾತಾಡ್ಬೇಕಂದ್ರೆ i7 11 ಜನರೇಷನ್ ಪ್ರೊಸೆಸರ್ ಇರುತ್ತೆ. 16GB RAM 512GB SSD ವಿತ್ ಅಪ್ಗ್ರೇಡಬಲ್ ಸಹ ಸಿಗುತ್ತೆ ವಿತ್ ಟಚ್ ವಿತ್ 360 ಡಿಗ್ರಿ. ನೀವು ನೋಡ್ಬೋದು ಯಾವ ತರ ಕಂಡೀಷನ್ ಇದೆ ಅಂತ. ಟೋಟಲಿ ಮೆಟಲ್ ಬಾಡಿ ವಿತ್ ಟಚ್ ವಿತ್ 360 ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಒಳ್ಳೆ ಮಾಡೆಲ್ ಆಗಿರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 52,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. 52,000 ವಿಡಿಯೋ ನೋಡ್ಕೊಂಡ್ಬಂದ್ರೆ 2,000 ಡಿಸ್ಕೌಂಟ್ 50 ವರೆಗೂ ಮಾಡ್ಕೊಟ್ಬಿಡೋಣ. ಸೊ ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ ನಿಮಗೆ ಡೆಲ್ ಲ್ಯಾಟಿಟ್ಯೂಡ್. ಇದು 7410 i5 10 ಜನರೇಷನ್ 16GB RAM 256GB SSD ಜೊತೆ ವಿತ್ ಇದನ್ನು ನಿಮಗೆ ಮೆಟಲ್ ಬಾಡಿಯಲ್ಲಿ ಕಂಡೀಷನ್ ಸಿಕ್ಬಿಡುತ್ತೆ. 14 ಇಂಚು. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 33,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ಡಿಸ್ಕೌಂಟ್ ನಿಮಗೆ 31 ವರೆಗೂ ಫೈನಲ್ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಮಾಡೆಲ್ ಬರುತ್ತೆ Lenovo ThinkPad T14S ಮಾಡೆಲ್. ಇದು i5 10 ಜನರೇಷನ್ 16GB RAM 512GB SSD ಜೊತೆ ಸಿಕ್ಬಿಡುತ್ತೆ. ಕಂಡೀಷನ್ ನೋಡ್ಕೊಂಬಿಡಿ ಒಂದ್ಸಲ. 16GB 512GB ಜೊತೆ ನಿಮಗೆ 34 ವರೆಗೂ ಮಾಡ್ಕೊಟ್ಬಿಡೋಣ. 34,000 ವರೆಗೂ. ಸೊ ಎಲ್ಲರೂ ಕೇಳ್ತಾ ಇದ್ರು 13 ಜನರೇಷನ್ ಸ್ಟಾಕಲ್ಲಿ ಬಂದಿದೆ ಅಂತ ಹೇಳಿ. HP ಲೈಟ್ ಬುಕ್ಕಲ್ಲಿ ಈ ಸಲ 13 ಜನರೇಷನ್ ಸ್ಟಾಕಲ್ಲಿ ಬಂದಿದೆ. ತೋರಿಸ್ತೀನಿ ಒಂದ್ಸಲ ಕಂಡೀಷನ್ಸ್ನ ಫಸ್ಟು ಯಾವ ಥರ ಇದೆ ಅಂತೇಳಿ. i7 13 ಜನರೇಷನು. i7 13 ಜನರೇಷನು HP ಲೈಟ್ ಬುಕ್ 840 G10 ಮಾಡೆಲ್. ಇದು i7 13 ಜನರೇಷನು 8GB RAM 256GB SSD ಜೊತೆ ಸಿಗುತ್ತೆ. ಅಪ್ಗ್ರೇಡೇಬಲ್ ಮಾಡಬೇಕು 16GB 512GB 1TB ಅಂದ್ರೆ ನೀಡೆಡ್ ಏನಿದೆ ಅಪ್ಗ್ರೇಡ್ ಸಹ ಆಗೋಗುತ್ತೆ. ಕಂಡೀಷನ್ ಒಂದ್ಸತಿ ನೋಡ್ಬಿಡಿ. ಕಂಡೀಷನ್ ಓಪನ್ ಮಾಡಿ ತೋರಿಸ್ತೀನಿ ರ್ಯಾಪ್ನ. ಸರ್ ಟೋಟಲಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ. 13 ಜನ್ ಇದೇ ಸಲ ಹೊಸದಾಗಿ ನನ್ನ ವೀಡಿಯೋದಲ್ಲಿ ಆಗ್ತಾ ಇರೋದು. ಯಾರಾದರೂ ನೋಡ್ತಾ ಇದ್ದೀರಾ 13 ಜನರೇಷನ್ ಅಂತಂದರೆ ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಲೈಟ್ ಬುಕ್ಕಲ್ಲಿ ಮೇನ್ಲಿ ಕಂಡೀಷನ್ ನೋಡ್ಕೊಂಬಿಡಿ. i7 13 ಜನರೇಷನ್. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 68,000 ವರೆಗೂ ಫೈನಲ್ ಇರುತ್ತೆ ವಿತ್ ಆಲ್ ಡಿಸ್ಕೌಂಟ್ ಇನ್ಕ್ಲೂಡೆಡ್ ಇರುತ್ತೆ. 68,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಫ್ಲಾಟ್ ಡಿಸ್ಕೌಂಟ್ ಸಹ. ನೆಕ್ಸ್ಟ್ ಮಾಡೆಲ್ ಬರುತ್ತೆ HP Z Book. ಇದು Z Book i7 11 ಜನರೇಷನು 16GB RAM ವಿತ್ 512GB SSD ಜೊತೆ ಸಿಕ್ಬಿಡುತ್ತೆ ವಿತ್ 4GB ಗ್ರಾಫಿಕ್ಸ್ ಕಾರ್ಡ್ ಸಹ ಸಿಕ್ಬಿಡುತ್ತೆ. ಕಂಡೀಷನ್ ನೋಡ್ಕೊಬೋದು ನೀವು ಯಾವ ಥರ ಇದೆ ಅಂತೇಳಿ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 60,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. 60,000 ವರೆಗೂ ಮಾಡ್ಕೊಟ್ಬಿಡೋಣ. ನೆಕ್ಸ್ಟ್ ಮಾಡೆಲ್ ಬರುತ್ತೆ HP Z Book. ಇದು Z Book Fury ವರ್ಕ್ ಸೆಷನ್ನು Xeon ಪ್ರೊಸೆಸರ್ ಬರುತ್ತೆ. 16GB RAM 512GB SSD ವಿತ್ 4GB ಇದರಲ್ಲೂ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಯಾರಾದರೂ ಹೆವಿ ಆಗಿ ನೋಡ್ತಾ ಇದ್ದೀರಾ ಅಂದರೆ ಹೆವಿ ಮಾಡೆಲ್ಸ್ ಇರುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಓನ್ಲಿ 58,000 ವರೆಗೂ ಮಾಡ್ಕೊಟ್ಬಿಡ. ಆಲ್ ಡಿಸ್ಕೌಂಟ್ ಇನ್ಕ್ಲೂಡೆಡ್ ಇರುತ್ತೆ ಇದರಲ್ಲಿ. 58,000 ಫೈನಲ್ ಇರುತ್ತೆ. ಸರ್ ನೆಕ್ಸ್ಟ್ ಮಾಡೆಲ್ ಬಂದು HP Z Book ಅಲ್ಲೇ ಬರುತ್ತೆ. HP Z Book. ಇದು Z Book Power G9 ಮಾಡಲು. i7 12 ಜನರೇಷನ್ 16GB 512GB ವಿತ್ RTX 8GB ಗ್ರಾಫಿಕ್ಸ್ ಕಾರ್ಡ್. ಇದು 8GB ಗ್ರಾಫಿಕ್ಸ್ ಕಾರ್ಡು. ಯಾರಿಗಾದ್ರೂ ಹೆವಿ ಗ್ರಾಫಿಕ್ಸ್ ಕಾರ್ಡ್ ಬೇಕಂದ್ರೆ ಈ ಮಾಡೆಲ್ ನೋಡ್ಬೋದು. ವಿತ್ ಡಿಸ್ಕೌಂಟ್ ನಿಮಗೆ 78,000 ವರೆಗೂ ಮಾಡ್ಕೊಟ್ಬಿಡೋಣ. 78,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಾಡೆಲ್ ಬರುತ್ತೆ ಡೆಲ್ ಪ್ರಿಸಿಷನ್. ಇದು ಡೆಲ್ ಪ್ರಿಸಿಷನ್ 5560 i9 11 ಜನರೇಷನ್ 16GB RAM 512GB SSD ವಿತ್ RTX 8000 4GB ಗ್ರಾಫಿಕ್ಸ್ ಕಾರ್ಡು. ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ. ಮೆಟಲ್ ಬಾಡಿ ಕಂಡೀಷನ್ ಬರುತ್ತೆ ಟೋಟಲಿ. ಒಂದ್ಸತಿ ಬೇಕಾದರೆ ಕವರ್ ರಿಮೂವ್ ಮಾಡಿ ತೋರಿಸ್ತೀನಿ. ನೋಡ್ಕೊಳ್ಳಿ ಕವರ್ ಹೆಂಗಿದೆ, ಕಂಡೀಷನ್ಸ್ ಹೆಂಗಿದೆ ಅಂತೇಳಿ. ಒಂದ್ಸತಿ ಕಂಡೀಷನ್ ನೋಡ್ಕೊಂಬಿಡಿ. ಮೆಟಲ್ ಬಾಡಿ ಪ್ಯೂರ್ ಮೆಟಲ್ ಬಾಡಿ ಜೊತೆ ಇರುತ್ತೆ. i9 11 ಜನರೇಷನ್ 16GB 512GB ವಿತ್ RTX 8000 4GB ಗ್ರಾಫಿಕ್ಸ್ ಕಾರ್ಡ್ ಜೊತೆ. ಪ್ರೈಸಿಂಗ್ ಬಂದು ನಿಮಗೆ 70,000 ವರೆಗೂ ಮಾಡ್ಕೊಟ್ಬಿಡೋಣ. 70,000 ವರೆಗೂ ಮಾಡ್ಕೊಟ್ಬಿಡ್ತೀನಿ. ಸರ್ ವರ್ಕ್ ಸ್ಟೇಷನ್ಸ್ ಎಲ್ಲಾನು ನಿಮಗೆ ಏನಿದೆ ತೋರಿಸಿದ್ದೀನಿ. ಇನ್ನೂ ವರ್ಕ್ ಸ್ಟೇಷನ್ಸಲ್ಲಿ ಮಾಡೆಲ್ ಬೇಕು ಆಗಿರ್ಬೋದು, ನಿಮಗೆ ಡೆಲ್ ಆಗಿರ್ಬೋದು, HP ಆಗಿರ್ಬೋದು, ಲೆನೋವೋ ಆಗಿದ್ದಾರೆ, ಎಲ್ಲ ಮಾಡೆಲ್ ಸ್ಟಾಕಲ್ಲಿ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಸಹ ಮಾಡ್ಕೋಬೋದು ಯಾವ ಮಾಡೆಲ್ ಬೇಕಂತೇಳಿ. i9ಅಲ್ಲಿ ನಿಮಗೆ 11 ಜನರೇಷನ್ 5560 ತೋರಿಸುತ್ತೆ. i7 11 ಅದರಲ್ಲಿ ಬರುತ್ತೆ ವಿತ್ 5550 ನನ್ನ ಹತ್ರ ಸ್ಟಾಕಲ್ಲಿದೆ. 5550 ಬಂದು i7 10 16 512GB ಬರುತ್ತೆ. ಮತ್ತು 5570 ನಮಗೆ ಸಿಗುತ್ತೆ. ಯಾವ ಮಾಡೆಲ್ ನೀವು ನೋಡ್ತಾ ಇದ್ರೆ ಎಲ್ಲ ಮಾಡೆಲ್ ವರ್ಕ್ ಸ್ಟೇಷನ್ ರೆಡಿ ಇರುತ್ತೆ. ನೀವು ಕಾಲ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೀಟೇಲ್ಸ್ ಸಹ ತಿಳ್ಸ್ಕೋಬೋದು. ಏನೇನು ನೋಡ್ತಾ ಇದ್ರೆ ವರ್ಕ್ ಸ್ಟೇಷನ್ ಅಂದರೆ ಎಲ್ಲ
ಮಾಡಲ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ವರ್ಕ್ ಸ್ಟೇಷನ್ಸ್ ಎಲ್ಲ ಆಯಿತು. ಮ್ಯಾಕಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಮ್ಯಾಕ್ನ ಮ್ಯಾಕಲ್ಲಿ ಸ್ಟಾಕ್ ಇದೆ ಸರ್. ಮ್ಯಾಕಲ್ಲಿ ನಿಮಗೆ ಸ್ಟಾರ್ಟಿಂಗ್ ನನ್ನ ಹತ್ರ ಬಂದು 40,000 ಸ್ಟಾರ್ಟಿಂಗ್ ಇರುತ್ತೆ ಮ್ಯಾಕಲ್ಲಿ. ಸ್ವಲ್ಪ ಮ್ಯಾಕ್ದು ಇವಾಗ ಸ್ಟಾಕ್ಸು ಮತ್ತು ಪ್ರೈಸಿಂಗ್ ತುಂಬ ಚೇಂಜಸ್ ಆಗಿದೆ. ಸೊ ಅದೇ ರೀಸನಿಂದ ಸ್ಟಾಕ್ಸ್ ಬರ್ತಾ ಇದೆ ಮ್ಯಾಕಲ್ಲಿ. ಯಾರಿಗಾದ್ರೂ M3, M4, M5 ಯಾವುದೋ ಬೇಕು ಮಾಡಲ್ ಅಂತಂದ್ರೂ ಸ್ಟಾಕಲ್ಲಿ ಸಿಗ್ಬಿಡುತ್ತೆ. ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಸೊ ಮ್ಯಾಕಲ್ಲಿ ನನ್ನ ಹತ್ರ ಏನು ಸ್ಟಾಕ್ಸ್ ಇದೆ ಅದನ್ನೂ ಒಂದ್ಸತಿ ತಿಳಿಸ್ಕೊಟ್ಬಿಡ್ತೀನಿ. ಮ್ಯಾಕಲ್ಲಿ ನನ್ನ ಹತ್ರ ಮಾಡೆಲ್ ಬರುತ್ತೆ A2141. ಇದು 2141 i9 ಬರುತ್ತೆ ಪ್ರೊಸೆಸರು. 16 GB RAM, 1 TB SSD ವಿತ್ 4 GB ಗ್ರಾಫಿಕ್ಸ್ ಕಾರ್ಡ್ ವಿತ್ ಟಚ್ ಬಾರ್ ಜೊತೆ ಸಿಗ್ಬಿಡುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 58,000ವರೆಗೂ ಮಾಡಿಕೊಟ್ಬಿಡ್ತೀನಿ. 58,000ವರೆಗೂ ಸರ್. ನೆಕ್ಸ್ಟ್ ಮಾಡೆಲ್ ಬರುತ್ತೆ M1 Pro. ಇದು ವಿತ್ ಟಚ್ ಬಾರು ವಿತ್ 13 ಇಂಚ್ 2020 ಮಾಡಲ್. ಇದು M1 Pro 8 GB 256 GB SSD ವಿತ್ 13 ಇಂಚಲ್ಲಿ ಬರುತ್ತೆ. ಕಂಡೀಷನ್ ನೋಡ್ಕೊಂಬೇಡಿ ಯಾವ ಥರ ಇದೆ ಅಂತೇಳಿ. ಮ್ಯಾಕ್ಬುಕ್ ಪ್ರೋ M1 ಇದು. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 56,000ವರೆಗೂ ಮಾಡಿಕೊಟ್ಬಿಡೋಣ. 56,000ವರೆಗೂ ಸಿಗ್ಬಿಡುತ್ತೆ ಸರ್. ನೆಕ್ಸ್ಟ್ ಮಾಡಲ್ಲಿ ಮ್ಯಾಕ್ಬುಕ್ಕಲ್ಲಿ ನಿಮಗೆ ನೆಕ್ಸ್ಟ್ ಮಾಡಲ್ ಬರುತ್ತೆ M1 Pro 8256 ತೋರಿಸ್ದೆ ಅಲ್ವಾ. ಇದು 16 GB 512 GB. M1 Pro 16 GB 512 GB 2020 ಮಾಡಲ್ ಆಗಿರುತ್ತೆ. ವಿತ್ 13 ಇಂಚ್ ವಿತ್ ಇದರಲ್ಲೂ ನಿಮಗೆ ಟಚ್ ಬಾರ್ ಸಿಗ್ಬಿಡುತ್ತೆ. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 70,000ವರೆಗೂ ಮಾಡ್ಕೊಟ್ಬಿಡ್ತೀನಿ. ವಿತ್ ಡಿಸ್ಕೌಂಟ್ 68ವರೆಗೂ ಬಂದ್ಬಿಡುತ್ತೆ ನಿಮಗೆ. M1, M4, M2 ಎಲ್ಲ ಸಿಗ್ಬಿಡುತ್ತಾ ಸರ್? ಎಲ್ಲ ಮಾಡಲ್ ಸ್ಟಾಕಲ್ಲಿ ಇದೆ. ಯಾವ್ದು ನೋಡ್ತಾ ಇದ್ದೀರಾ ಅಂತಂದ್ರೂ ಎಲ್ಲ ಮಾಡಲ್ ಸಿಗ್ಬಿಡುತ್ತೆ. ಇದು i5 ಮ್ಯಾಕ್ಬುಕ್ ಪ್ರೋ i5 2020 ಮಾಡಲ್. ಇದನ್ನು 16 GB RAM 512 GB SSD. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 40,000ವರೆಗೂ ಫೈನಲ್ ಮಾಡಿಕೊಟ್ಬಿಡ್ತೀನಿ. 40,000ವರೆಗೂ. ನೆಕ್ಸ್ಟ್ ಮಾಡಲ್ ಬಗ್ಗೆ ಮಾತಾಡಬೇಕಂತಂದರೆ ನೆಕ್ಸ್ಟ್ ಮಾಡಲ್ ಬರುತ್ತೆ ಮ್ಯಾಕ್ಬುಕ್ ಪ್ರೋ i9. ಇದು i9 64 GB RAM ಬರುತ್ತೆ, 512 GB SSD ಬರುತ್ತೆ. 64 GB RAM 512 GB SSD. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 70,000ವರೆಗೂ ಮಾಡಿಕೊಟ್ಬಿಡ್ತೀನಿ. 70,000ವರೆಗೂ ಮಾಡಿಕೊಟ್ಬಿಡ್ತೀನಿ. ಇದರಲ್ಲಿ ನಿಮಗೆ 64 512 ತೋರಿಸಿದೆ. ಇದು ಬಂದು 32 1 TB i9 A2141 ಮಾಡಲ್ ಇರುತ್ತೆ. 2019 ಮಾಡಲು 32 GB RAM 1 TB SSD. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 65,000ವರೆಗೂ ಮಾಡಿಕೊಟ್ಬಿಡೋಣ. 65,000ವರೆಗೂ ಮಾಡಿಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಾಡಲ್ ಬಗ್ಗೆ ಮಾತಾಡಬೇಕಂದ್ರೆ ಇದು i9 ಬಂದ್ಬಿಟ್ಟು ನಿಮಗೆ i9 32 512 2141 ಮಾಡಲು. 32 GB 512 GB ಬರುತ್ತೆ. ನಿಮಗೆ 63,000ವರೆಗೂ ಮಾಡಿಕೊಟ್ಬಿಡ್ತೀನಿ. 63,000ವರೆಗೂ ಮಾಡಿಕೊಡ್ತೀನಿ ವಿತ್ 4 GB ಗ್ರಾಫಿಕ್ಸ್ ಕಾರ್ಡ್ ಸಹ ಸಿಗ್ಬಿಡುತ್ತೆ. ನೆಕ್ಸ್ಟ್ ಮಾಡಲ್ ಎಷ್ಟಿರುತ್ತೆ ನಿಮಗೆ ಮ್ಯಾಕ್ಬುಕ್ ಪ್ರೋ 2020 ಮಾಡಲ್. ಇದು i7 32 GB 512 GB ವಿತ್ ಟಚ್ ಬಾರ್ ಬರುತ್ತೆ, ವಿತ್ 13 ಇಂಚಲ್ಲಿ ಬರುತ್ತೆ. ಕಂಡೀಷನ್ ಎಲ್ಲ ನೋಡ್ಕೋಬೋದು ನೀವು. ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಓನ್ಲಿ 60,000ವರೆಗೂ ಮಾಡಿಕೊಟ್ಬಿಡ್ತೀನಿ. ಸಿಲ್ವರ್ ಕಲರ್ ಇದು. ಹೌದು, ಸಿಲ್ವರ್ ಕಲರಲ್ಲಿ ಬರುತ್ತೆ, 13 ಇಂಚು. ಸೊ ಎಲ್ಲ ನಿಮಗೆ ಸ್ಟಾಕ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನೂ ನಿಮಗೆ ನ್ಯೂ ಸ್ಟಾಕ್ಸ್ ಬೇಕು, ನ್ಯೂ ಕಲೆಕ್ಷನ್ಸ್ ಬೇಕಂತಂದರೆ ಎವ್ರಿ ಕಲೆಕ್ಷನ್ ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಕಲೆಕ್ಷನ್ಸು. ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಂದರೆ ಆದಷ್ಟು ಬೇಗ ವಿಸಿಟ್ ಮಾಡಿ. ಏನೇನು ಪ್ರೈಸಿಂಗ್ಸ್ ಇದೆ, ಏನೇನು ಸ್ಟಾಕ್ಸ್ ಇದೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ನಿಮಗೆ ಕಲೆಕ್ಷನ್ಸ್ ಬೇಕಂತಂದರೆ ಇನ್ನೂ ಕಲೆಕ್ಷನ್ಸ್ ಸಹ ಸಿಗುತ್ತೆ. ಪ್ಲಸ್ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಕಲೆಕ್ಷನ್ಸ್ ತೋರಿಸ್ತಾ ಇಲ್ಲ, ತುಂಬ ಲಾಂಗ್ ವೀಡಿಯೋ ಆಗೋಗುತ್ತೆ. ಪ್ಲಸ್ ನೀವೇನಾದರೂ ಇನ್ನೂ ಕಲೆಕ್ಷನ್ಸ್ ಬೇಕು, ಇನ್ನೂ ಹೊಸ ಮಾಡಲ್ಸ್ ಬೇಕಂದರೆ ನಾನು ಕ್ಯಾಟ್ಲಾಗ್ಸ್ ಆಗಿ ಕಳ್ಸಿಕೊಟ್ಬಿಡ್ತೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತಂದರೆ ವಾಟ್ಸಪ್ ಸಹ ಮಾಡ್ಬೋದು, ಕಾಲ್ ಸಹ ಮಾಡ್ಬೋದು. ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನಾನು ಡೀಟೇಲ್ಸ್ ಹಾಕಿ ಕೊಟ್ಟಿರ್ತೀನಿ. ಸೊ ಎಲ್ಲ ಕಲೆಕ್ಷನ್ಸ್ ಎಲ್ಲ ಮಾಡಲ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಏನಾದರೂ ನಿಮಗೆ ನ್ಯೂ ಮಾಡಲ್ಸ್ ಬೇಕು, ನ್ಯೂ ಕಲೆಕ್ಷನ್ಸ್ ಬೇಕಂದರೆ ನೀವು DM ಸಹ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಕಮೆಂಟ್ ಸಹ ಮಾಡ್ಬೋದು. ಸೊ ಎಲ್ಲ ಮಾಡಲ್ಸ್ ಸಹ ತರಿಸ್ತೀನಿ. ಸೊ ಯಾರ್ಯಾರು ಸರ್ ಗಿಫ್ಟ್ ಬಗ್ಗೆ ಮಾತಾಡ್ಬೇಕಂತಂದರೆ ಗಿಫ್ಟ್ ಇರುತ್ತೆ ನಿಮಗೆ 5 ಗಿಫ್ಟ್ಸ್ ಸಿಗುತ್ತೆ. ಲ್ಯಾಪ್ಟಾಪ್ ಚಾರ್ಜರ್ ಇರುತ್ತೆ ಒರಿಜಿನಲ್ಲು ನಿಮಗೆ, ಪ್ಲಸ್ ನಮ್ಮದೇ ಆನ್ ಕಂಪ್ಯೂಟರ್ ಬ್ಯಾಗ್ ಇರುತ್ತೆ, ವೈರ್ಲೆಸ್ ಮೌಸ್ ಇರುತ್ತೆ, ಕ್ಲೀನಿಂಗ್ ಕಿಟ್ ಇರುತ್ತೆ, ಮೌಸ್ ಪ್ಯಾಡ್ ಇರುತ್ತೆ. ಟೋಟಲಿ 5 ಗಿಫ್ಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಪ್ಲಸ್ 3 months ನಂದು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಆ್ಯಂಡ್ 1 year ಫ್ರೀ ಸರ್ವಿಸ್ ಸಹ ಸಿಗ್ಬಿಡುತ್ತೆ ನಿಮಗೆ. ಯಾರಾದರೂ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಬೇಗ ವಿಸಿಟ್ ಮಾಡಿ.